ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮುತ್ತು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ಸ್ಪೋರ್ಟ್ಸ್ ಡೇ ನಮ್ಮ ಕಾಲೇಜಲ್ಲಿ. ಎಲ್ಲ ಹೋಗ್ಬಿಟ್ಟವ್ರು, ಪಾರ್ಕಿಂಗ್ ಎಲ್ಲ ಖಾಲಿ ಹೊಡಿತೈತೆ. ಇನ್ನೂ ಹೋಗಿಲ್ಲ, ನಮ್ಮದು ಜಸ್ಸಿ ಇನ್ನೂ ಬಂದಿಲ್ಲ. ನೆನ್ನೆ ಲೈಟ್ ಕೊಡ್ತೀನಿ ಅಂದರು, 12 ಗಂಟೆಗೆ ಹೋಗಿದ್ವಿ. ಆದರೆ ಅವ್ರು ಇನ್ನೂ ಬೆಳಗ್ಗೆ ಮಾರ್ನಿಂಗ್ 10 ಗಂಟೆಗೆ ಬರುತ್ತೆ ಅಂತ ಅಂದರು. ಈಗ ಹೋಗಿ ಇಸ್ಕೊಬೇಕು. ಈಗ ಆಲೆ 8:30 ಆಲೆ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಆಗಿರುತ್ತೆ ಎಲ್ಲ. ನೋಡಿ ಗಾಯ್ಸ್, ಇಲ್ಲೊಬ್ಬ ಹೋಗ್ತಾವೆ ನಮ್ಮ ಗಂಡು. ಲೇ ಪಾಂಡು, ಇಲ್ಲಿ ಒಂದು ID ಕಾರ್ಡ್ ಕಳೆದೋಗ್ಬಿಟ್ಟಿದೆ, ಅದಕ್ಕೆ ಮಾಡ್ಸೋಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರು ನೋಡ್ರಿ. ಆಫೀಸ್ಗೂ ಬಾಕ್ಲು ಹಾಕೋರೆ, ಗ್ರೂಪ್ ತೋರ್ಸಲೇ ಅಷ್ಟೇ. ಮ್ಯಾಟ್ಗಳೆಲ್ಲ ತಗೊಂಬಂದ್ಬಿಟ್ಟವ್ರೆ. ಈ ಮ್ಯಾಟ್ನ ನಾವು ಸ್ಟೇಡಿಯಮಿಗೆ ತಾಂಡಿ ಸ್ಟಾರ್ಟಿಂಗ್ ಬಂದಾಗ ಹಾಕಕ್ಕೆ ಹೋಗಿದ್ವಿ. ಅವಾಗ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಇದು ಕ್ರಿಕೆಟ್ ಗ್ರೌಂಡ್ ಇದೆ ನೋಡಿ, ಇಷ್ಟೇ ನಮ್ಮದು ಶಾರ್ಟ್ ಬೌಂಡ್ರಿ ಕ್ರಿಕೆಟು. ಸಖತ್ ದೊಡ್ಡದು. ಇನ್ನೊಂದಕ್ಕೆ ಬೈಸು ಜಾಸ್ತಿ ಬಿಟ್ಟವ್ರೆ. ಬಾಲ್ಗಳು ಆ ಕಡೆ ಓದ್ಸಲಿ ಎಷ್ಟು ಹೋಗಿದ್ವು ಆ ಕಡೆಗೆ. ಪರವಾಗಿಲ್ಲ, ಬನ್ನಿ. ಇನ್ನು ನಮ್ಮ ಜಸ್ಸಿ ಬಂದಿಲ್ಲ, ಒಂದು ID ಕಾರ್ಡ್ ಒಂದ್ಸಲಿ ವಿಚಾರಿಸ್ಕೊಂಡು ನೋಡಿ ಹೋಗೋಣ. ಇನ್ನ ಎಲ್ಲ ID ಕಾರ್ಡ್ ವಿಚಾರಿಸ್ತಾರೆ. ಕಳ್ದಾಕೊಂಡು ಇಲ್ಲ ID ಕಾರ್ಡ್ ಕಂಡುಬಿಟ್ಟಿತ್ತು ಕಣಲ್ಲ. ID ಕಾರ್ಡ್ ಈಸ್ಕೊಳಕ್ಕೆ ಅಂತ ಬಂದಿದ್ವಿ. ಹೆಂಗೆ ಓಡಾಟ ID ಕಾರ್ಡ್ ಕಳ್ದಾಗ ಹಿಂಗ. ನಮಸ್ಕಾರ ಗಂಡು. ಏ ಗಂಡು, ನಾನು ಕರೆಕ್ಟಾಗಿ ಬಂದೈತೆ ತೋರ್ಸಿ. ಚೆನ್ನಾಗಿದೆಯಲ್ಲ. ಬ್ಯಾಟ್ ರೆಡಿ ಮಾಡ್ಕೊಂಡಿಲ್ಲ, ಏನಿಲ್ಲ. ಈಗ ಹುಡ್ಕ ಆಡ್ತಾವ್ರೆಲ್ಲ ಬ್ಯಾಡ್ಮಿಂಟನ್. ಇವರೆಲ್ಲ ಆಡ್ತಾರಂತೆ, ಗೆಲ್ತಾರೆ ಇವರೆಲ್ಲ. ಇನ್ನು ಜಸ್ಸಿ ಇಸ್ಕೊಂಬಂದಿಲ್ಲ, ಹೋಗಿ ಅಲ್ಲೇ ಸ್ಟಾರ್ಟ್ ಆಗಿದೆ ಸ್ಟೇಡಿಯಮಲ್ಲಿ. ಒಬ್ಬನೇ ಕುಣ್ಸು, ಆಚೆಗಡೆ ಕುಣ್ಸು ಹೋಗೋಣ ಒಳಗಡಿಕೆ. ಇನ್ನು ಯಾವಾಗ ಮಾಡ್ಕೊಂಬರ್ತಾನೋ ಏನೋ. ಸ್ಟೇಡಿಯಮಲ್ಲಿ ಫ್ಲ್ಯಾಶ್ ಮಾಬು, ಡ್ಯಾನ್ಸ್ ಗೇಮ್ಸ್ ಎಲ್ಲ ನಡೀತೈತೆ. ಹೋಗಿ ನೋಡೋಣ ಅಂತ ಆಸೆ. ಸಲ ಎಲ್ಲ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ. ಸುಮ್ಮನೆ ನನ್ನ ಖುಷಿ ನಾನು ಮಾಡೋಕ್ಕೆ ಹೋಗಿದ್ದೆ. ಯಾಕೋ ಈ ಸರಿ ಇಂಟ್ರೆಸ್ಟ್ ಇಲ್ಲ. ಬ್ಲಾಗ್ ಮಾಡಬೇಕಲ್ಲ, ನಿಮ್ಗೆ ತೋರಿಸ್ಬೇಕಲ್ಲ. ಜಸ್ಟ್ ಮೆಮೊರೀಸ್. ಏನು ಡಾಕ್ಯುಮೆಂಟು? ಫೋಟೋಸಾ? ಹಾಂ, ಡಾಕ್ಯುಮೆಂಟ್ ಬೇಗ ಕಳಿಸಿ. ಇದು ID ಕಾರ್ಡ್ ಕಳ್ದಾಕಿಡು. ಬರೀ ಡೌಗಳು, ಬರೀ ಡೌ. ನೋಡಿ, ಇದಕ್ಕೆ ಅರ್ಧ ಗಂಟೆ 1 ಗಂಟೆ ಕಾಯ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೋಗಿ ಜಸ್ಸಿ ಕಲೆಕ್ಟ್ ಮಾಡ್ಕೊಬೇಕಿನ್ನ. ಹುಡುಗರೆಲ್ಲ ಕಾಯ್ತಾ ಸ್ಟೇಡಿಯಂ ಹತ್ರ. ಒಳಗಡೆ ಬಿಡಲ್ಲ ID ಕಾರ್ಡು, ಜಸ್ಸಿ ಇಲ್ಲ ಅಂದರೆ. ಏನು ಮಾಡೋಣ ಒಂಚೂರು ಕೆಲಸ ಬಿಸಿ ಇಲ್ಲ. ತಿಂಡಿ ಆಯ್ತಾ ಅಣ್ಣ? ಇಲ್ಲ ಒಂಚೂರು ಬಿಸಿ ಹತ್ತಾಯ್ತಾ ಮನೆ ಅಥವಾ ಕೆಲಸ. ಅಂಕಲ್ ಪಾಪ ಸಾಕಾಗಿ ಕೇಳ್ತಾವ್ರು, ಎಲ್ಲಿ ಹೋದ್ರಪ್ಪ, ಕಾಲೇಜಿಗೆ ಬರೋದೇ ಇಲ್ವಲ್ಲ ಅಂತ. ಕಾಲೇಜ್ ಸ್ಟಾರ್ಟ್ ಈ ಸೆಮ್ ಬಂದೇ ಇಲ್ಲ ಕಾಲೇಜ್ಗೆ. ನಾವು ಕಾಲೇಜ್ ಬಿಟ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೆ. ಇವಾಗ ಅಣ್ಣ ಫುಲ್ ಮಫ್ಲರ್ ಗಿಫ್ಲರ್ ಎಲ್ಲ ಹಾಕ್ಬಿಟ್ಟವನೆ, ಫುಲ್ ಅಬ್ರೈಕಕ್ಕೆ. ಅದೇನು ಡಿಲೀಟ್ ಮಾಡು, ಏನು ಡಿಲೀಟ್ ಮಾಡುವಂತೆ, ಕಟ್ ಮಾಡುವಂತೆ. ನಂದು ಗಾಡಿ ತಗೊಳ್ಳಲ್ಲ ಹಂಗೆ. ಟಾಪ್ಸ್ ಬಿಡ್ಕೊಂಡ್ ಬರ್ತಾವನಿ ಟಕ ಅಂತ. ಇನ್ನೊಂದು 5 RX ಮಿಸ್ಸಿಂಗ್ ಅಷ್ಟೇ. ಟೀಮವರೆಲ್ಲ ಬಂದರು. ಅದು ಹೊಸ ಬ್ಯಾಟ್ ತಗೊಂಬಿಟ್ಟವ್ರಿ. ಫುಲ್ ಅಬ್ರೈಕ ಬಂದ್ಬಿಟ್ಟಿದ್ದೀವಿ RX ಸೌಂಡ್ ಮಾಡ್ಕೊಂಡು. ಎಲ್ಲ ಒಳಗಡೆ ಹೋಗೋರು ಅಲ್ಲಿ. ಗಾಯ್ಸ್ ನೋಡಿ ಹೆಂಗವನೇ ಮೂತಿನೇ. ಆಡ್ತಾರೆಲ್ಲ ಹುಡುಗರೆಲ್ಲ ನಮ್ಮ ಕಾಲೇಜವ್ರು ಇಲ್ಲೇ ಅವರೇ ಗಾಯ್ಸ್. ಜಡ್ಜಿಗೆ ನೋಡಿ ಗಾಯ್ಸ್, ಇವರು ಹೋಗ್ತಾವ್ರು ಇಲ್ಲೇ. ವಿರಾಟ್ ಸರ್, ನೀವೇನಿಲ್ಲಿ ಮೊಪ್ಲರ್ ಹಾಕೋಣ ಅಪ್ರೂಪಕ್ಕೆ. ಹಾಂ, ಆಗಲ್ಲ ಹಂಗೆ ಹೇಳ್ಬಾರ್ದು. ಅಣ್ಣ ಇದ್ದ
ಪೊಲೀಸು ಹಾಕೊಂಡ್ರ ಎಷ್ಟು ಬಾರ ಸಾಲಿಗೆ ಇಲ್ಕುಂತವ್ರು ತೋರಿಸು ಗೈಸ್ ಇನ್ನ ತೆಗದೇ ಇಲ್ಲ ಇಲ್ಲಿ ಇಲ್ಲೇ ಅವ್ರು ನೋಡಿ ಎಲ್ಲ ಕರ್ಣ ಒಂದು ಜೂನಿಯರ್ಸ್ ಆಡಲಿ ಬಿಡ ಹುಡುಗರು ನಾವು ಇನ್ನೊಂದ್ಸಲ ಆಡೋಕ್ಕಾಗಲ್ಲ. ಬಿಟ್ರೆ ನಿನ್ನೆ ಇದ್ ಮಾಡ್ತಾರೆ ಆಯ್ತಾ ಚಿಕ್ಕ ಹುಡುಗರಂತೆ ಇದಕ್ಕೆ ಏನಾಗ ಗೊತ್ತಾ ಕಟ್ ಮಾಡು ಅಂತ ಬರುತ್ತಲ್ಲ ಅದನ್ನ. ನಮಸ್ಕಾರ ಗಂಡು ಇನ್ನೊಂದಪ್ಪ ಇವ್ನಿಗೆಲ್ಲ ಗಂಡು ಅಂತಾರಂತೆ, ಅದು ಹಾಕ್ಬಾರ್ದಂತೆ ಅಳ್ತಿದ್ದಾಗುತ್ತೆ. ನಮಸ್ಕಾರ ಗಂಡು ವಾಂಟಿ ನೋಡ್ತಾನ ಗಡೆಗೆ ಹೋಗೋರ್ನ. ಲೇ ಬಿಡಲೇ ನನ್ನ ಮಗ ಫೋನ್ ಮಾಡಲಿ ಗಂಡು ಇಬ್ರು ನೋಡ ಬರ್ಗೆಟ್ಟಿದ್ಯಾ ಲಿಕ್ಕಲ್ಲ RCB ಬಂದ ಕಣ ಕ್ಯಾಪು ಎಷ್ಟಣ್ಣ ಕ್ಯಾಪು? ಇದು ಓಕೆ, ದಿಸ್ ಇಸ್ ನಾಟ್ ಓಕೆ. ಇದು ಶಿಟ್. ಇಲ್ಲೇ ಅವ್ರೆ ಬರತ್ತವ್ರು ಸುಮ್ಮನೆ ಇರಲ್ಲ. ಅಣ್ಣ ಅಳ್ಬೇಡ ಕಣ ಅಳ್ಬೇಡ ಅಣ್ಣ ಯಾಕಣ ಗೈಸ್ ಬರತ್ತೊಂದು ID ಕಾರ್ಡ್ ಎತ್ಕೊಂಡ್ಬಿಟ್ಟಿದ್ದೀನಿ. ಅವ್ನಿಗೆ ಇನ್ನೂ ಗೊತ್ತಿಲ್ಲ, ಊಟ ಮಾಡ್ಬೇಕಾದ್ರೆ ಎತ್ಕೊಂಡು ಇನ್ನೂ ಗೊತ್ತಿಲ್ಲ. ಅಣ್ಣಂಗೆ ಇಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲೇ ಬಿಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಬದಲಾಗ್ತೀನಿ ನೋಡ್ರಿ, ಈಗ ಜಸ್ಟಿ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಅಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು, ಬನ್ನಿ ಹೋಗೋಣ. ಅಲ್ಲಿ ಹೋಗ್ತಾವ್ರ ಅವ್ರು ಆಲೆ ಒಳ್ಳೆ ಬೀಟ್ ಆಗ್ತಾವ್ರೆ. ಯಾರೋ ಮೆಲ್ಗಡಿಗೆ ಬಂದ್ವಿ. ದೊಡ್ಡದಾಗ ಐತ್ಕೊಂಡು ಅಂಗಡಿ ಇದು ನೋಡಿಲ್ಲ. ಅಡಿಗಾಯ್ ಸಲ ಕುಂತ್ಬಿಟ್ಟವ್ರೆ ಇವರು. ಫೈನಲ್ ಔಟ್ಪುಟ್ ಹಿಂಗಿದೆ, ಸೇಮ್ RCB ತರೋದು. ಕರೀತಾವ್ರಂತೆ, ಹೋಗ್ಬಿಡೋಣ ಹೋಗಿ ಬೇಗ. ನಾವು ಹೋಗ್ಬೇಕಾಗಿದ್ದು 8:30. ಈಗಾಗಲೇ 11 ಗಂಟೆ ಫೋನ್ ಮಾಡಿದ್ದು ಅವರೆಲ್ಲ ಬಂದಿಲ್ಲ ಅಂತ. 10:30 ಕಣ ದೊಡ್ಡ 10:30 11 ಗಂಟೆ ನಾವು ಹೋಗೋ ಅಷ್ಟಕ್ಕೆ ಒಳಗಡೆ 11 ಗಂಟೆ ಆಗಿ ಪೊಲೀಸಿಂದ ನೋಡ್ಕೊಂಡು ಗಾಯ್ಸ್. ಚೆನ್ನಾಗಿ ನೋಡಿ ಗಾಯ್ಸ್, ಗಾಡಿ ಕೊಟ್ಟು ಒಳಗಡೆ ಯಾರೋ ಸ್ಟಾರ್ಟ್ ಆಗಿದೆ ಗಾಯ್ಸ್. ಫೋನ್ ಹಾಕಲ್ಲ, ಬ್ಲಾಕ್ ಬಿಟ್ಟಿಲ್ಲ ಬಿಚ್ಚನಂಗಿರೆ ಗೈಸ್. ಪಾಪ ಹೋಗಿ ID ಕಾರ್ಡ್ ಕೊಟ್ಟು ಬಂದ್ಬಿಡೋಣ ಬರತ್ತಂಗೆ. ಪಾಪ ಕರೀತಾವ್ರ ಪಾಪ ಒಂದು 4 ಟೀಮ್ಗೆ ಸ್ಟೇಜ್ ಮ್ಯಾಗ ಬರ್ರಿ ಅಂತ ಹೋಗಿ ಕೊಟ್ಟು ಬಂದ್ಬಿಡೋಣ. ನೋಡ್ರಿ, ಇವ್ರಿಗೆ ಬ್ಯಾಟು ಎಲ್ಲ ಇಲ್ಲೇ ಬಿಟ್ಟೋಗವ್ರು. ಯಾರೊಂದೇ ಬಿಡ್ತಿಲ್ಲ ಯಾರನ್ನೂ ಆಚೆ ಕಡೆಗೆ. ಗಾಯ್ಸ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಟಗ್ ಆಫರ್ ಆ ಕಡೆ ಎಲ್ಲಿ 1500 ಮೀಟರ್ ಅನ್ನು ಇಲ್ಲೇ ಯಾವ್ಯಾವ ನಡೆಸ್ತಾವ್ರಲ್ಲೋ. ಇಲ್ಲೋ ಗೊತ್ತಿಲ್ಲ ಕಣ. ಗಾಯ್ಸ್ ಹೋಗಿದ್ವಿ ಒಳಗಡೆಗೆ, ಸ್ಟೇಡಿಯಂ ಒಳಗಡೆ ಹೋದ್ರೆ ವಾಪಸ್ ಬಿಡ್ತಿಲ್ಲ. ಕಾಂಪೌಂಡ್ ಆರ್ ಬಂದಿದ್ದೀವೆಲ್ಲ, ಅಲ್ಲೂ ಬಂದು ನಿಂತ್ಕೊಂಡವ್ರೆ. ಹೆಂಗೋ ಆರ್ಬಿಟ್ವಿ ಆಯ್ತಾ. ಇಲ್ಲಿ ಕ್ರಿಕೆಟ್ ಆಡಿಸ್ತಾವ್ರು ಕಾಲೇಜ್ ಹತ್ರ ಸ್ಟಾರ್ಟ್ ಬಂದ್ರಿ. ಅಲ್ಲಿ ಸ್ಟೇಡಿಯಂ ಹತ್ರ ರಿಲೇ ಟಗಾಫರು ಎಲ್ಲ ರನ್ನಿಂಗು ಎಲ್ಲ ಸ್ಟಾರ್ಟ್ ಆಗೈತೆ. ಎಲ್ಲಾಡೋಣ ಹಿಂಗೆ ಮಾಡಿದ್ರೆ ಯಾರಿಗೆ ಹೇಳೋಣ ಗೈಸ್ ನಮ್ಮ ಪ್ರಾಬ್ಲಮ್ಮು. ಎಲ್ಲ ಬರ್ತಾವ್ರೆ ಹುಡುಗರು ಕ್ರಿಕೆಟ್ ಆಡೋಕ್ಕೆ. ಜೀವನದಲ್ಲಿ ತುಂಬ ನೊಂದ್ಬಿಟ್ಟು ಬರತ್ತೆ. ಅಲ್ಲಿ ಕುಂತವನೆ ಯಾವುದೋ ಹುಡುಗಿ ಕ್ರಿಕೆಟ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮದು 4ನೇ ಮ್ಯಾಚು. ಈ 1ನೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹುಡುಗ ಒಬ್ಬ ಬ್ಯಾಟಿಂಗ್ ಆಡ್ತಾವನೆ. ಸೀನಿಯರ್ ಬರಪ್ಪಿ ಬೈಸ್ಕಾಪಿ ತೋರ್ಸಿ ನೋಡೋಣ. ಅದು ಎಷ್ಟನೇ ಮ್ಯಾಚ್ ಅಂತ ಗೊತ್ತಾಗಲ್ವಲ್ಲ. 4 ಇವನು ನಾಳೆ ಎಲ್ಲೋ ಹೋಗಿ ಬರ್ತಾವನೆ.
ನಿಂತಿತ್ತಾಗ ನಿಲ್ಲಲ್ಲ ನೋಡಿ. ಅವ್ನಿಗೆ ಆಡಕ್ಕೆ ಬರಲ್ಲ, ಹೋಯ್ತು ಲೈ ಕೊಟ್ಟರು ಯಾರೋ. ಇವನಿಗೆ ಹೊಡೆಯಕ್ಕೆ ಬರಲ್ಲ ಕೈ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ. 1500 ಮೀಟರ್ ರನ್ನಿಂಗ್ ಹಾಕಿದ್ದೆ ಹೋಗೋಣ ಅಂತ. ಎಲ್ಲ ಕರ್ಕೊಂಡೋದ್ರು ಇವರೆಲ್ಲ, ಎಲ್ಲ ಹೋದ್ರು ಅಂತ ಹೋದ್ವಿ. ಅದು ಅಲ್ಲೇ ಓಡಿ ಸಾಕ್ಬಿಟ್ಟು ಓಡೋಕೆ ಬಂದವ್ರು ಅಲ್ಲೇ. ಅದೇ ಅದು ಆಗೋಯ್ತು. ಈಗ ಬ್ಯಾಡ್ಮಿಂಟನ್ನು ನೆಕ್ಸ್ಟು ಟಗ್-ಆಫ್ ವಾರ್. ಬ್ಯಾಟ್ ಬೀಸ್ತಾ ಔಟು. ನನಗೆ ಕೂಡ ಬ್ಯಾಟಿಂಗ್ಲೇ ಆಡೋದು ನೋಡಿ ಗೈಸ್. ಲೇ ಅವ್ನು ಬೀಸ್ತಾ ಔಟು. ಕ್ಯಾಮರ್ಸ್ ಕಬ್ನಲ್ಲಿ ಕುಡಿಯೋಕೆ ಹೋಯ್ತು. ನನ್ನ ಮಕ್ಕಳು ನೋಡ್ರಿ ಇಲ್ಲೇ ಕೂಕೊಂಡು ನೋಡ್ತಾ ಅವ್ರು ಒಳಗಿಂಟ. ಇಲ್ಲಿ ಕಬ್ನಲ್ಲಿ ಕುಡಿತಿದ್ರೆ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕಂತ ಅವ್ರಿಗೆ. ಕೆರ ಕಿತ್ತೋತವೆ. ಹುಡುಗಿ ಕಲ್ತಿದ್ದು ಗಾಯ್ಸ್, ಹುಡುಗಿಯ ಕೊಡ್ತಿದ್ದೆ ಕಬ್ನಾಲು. ಇವ್ರು ನಂಬ್ತಾನೆ ಇಲ್ಲ. ನಮ್ಗೇನು ಹುಡುಗಿರ್ ಬಿಡಲ್ವಾ? ಕಾಲೇನು ಎಲ್ಲಿ ಊಸ್ ಮಾಡ್ಕೊಂಡೇ ಅದಕ್ಕೆ ಕಣಲೇ ಅಲ್ಲೆಲ್ಲ ಹೋಗ್ಬಾರ್ದು. ಇನ್ನ ಒಂದು ಮ್ಯಾಚ್ ಆಡಿಲ್ಲ, ಯಾಕೆ ಗೇಮ್ ಆಡಿಲ್ಲ, ಕಾಲು ಉಣಿಸ್ಕೊಂಡವನೆ. ಇದು ಆಡೋರ್ ಲಕ್ಷಣ. ಏನಂತೀರಾ? ಇಂಟ್ರೆಸ್ಟ್ ಇರುತ್ತೆ ನೋಡಕ್ಕೆ. ಓಯ್ ಬರತ್ತಾ? ಓಯ್ ಪ್ಯಾಂಟ್ ಹಾಕ ಬರಲ್ಲ. ನಮ್ಮ ಕ್ಲಾಸ್ ಅವ್ರ ಮೇಲೆ ಬಿದ್ದೈತೆ ನೋಡ್ರಿ, ಇಬ್ರು ಅಲ್ಲ ಇವ್ರ ಮೇಲೆ ಬಿದ್ದೈತೆ. ಕ್ರಿಕೆಟ್ ಒಂದೇ ಟೀಮು, ಟಗ್-ಆಫ್-ವಾರ್ ಒಂದೇ ಟೀಮು, ವಾಲಿಬಾಲ್ ಒಂದೇ ಟೀಮು. ನಮಗೆ ಆಪೋಸಿಟ್ ಸೆಟಲಲ್ಲಿ ಹಾಗೆ ಸುಮ್ಮನೆ ರೈಡ್ ಬಂದಿದ್ದೀವಿ. ಹಾಗೆ ಸುಮ್ಮನೆ ರೈಡ್ ಟಗ್-ಆಫ್-ವಾರ್ಗೆ ಬಂದಿದ್ದೀವಿ. ಟಗ್-ಆಫ್-ವಾರ್ಗೆ ಇದೇನೋ ಇಕ್ಕವ್ರೆ. ಓ ಈಗ ಅಲ್ಲೊಂದ್ಸಲಿ ಟಗ್-ಆಫ್-ವಾರ್ ಆಡು, ಅದನ್ನು ಹೋಗಿ ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಅಷ್ಟೇ ಮುಗೀತು. ನೋಡಿ ಸ್ಟೇಡಿಯಂ ಫುಲ್ಲು ಗೈಸ್. ಈಗ ಮ್ಯಾಕ್ ಬಂದ್ವಿ. ನಮಸ್ಕಾರ ಗಂಡು. ಕರೆಕ್ಟಾಗಿ ಒಂದು ಕಣ ಇವನು ಈ ಹಂಗಲ್ಲ. ಇವನು ಅಭಿಮಾನಿ ಅಂತ ಅವನು. ಋತು ಹೇಳೋ ಅವನ ಬಗ್ಗೆ. ಸರ್ ನಾನು ಇವನ ಅಭಿಮಾನಿ ಸರ್. ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಏನು ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟವ್ರೆ. ಫ್ಯಾನ್ಸ್ ಇನ್ನೂ ಎಲ್ಲ ಸೆಲ್ಫಿ ಆಮೇಲೆ ಕೂತೀವಿ. ಬನ್ನ ಬರ ವಯಸ್ಸೆಲ್ಲ ರೆಡಿ ಆಗಿದ್ದಾರೆ. ಅಲ್ಲಿ ನೋಡ್ರಿ ನಮ್ಮ ಟೀಮವ್ರು ಬರ್ತಾವ್ರೆ. ಹೇಳಿ ಗಾಯ್ಸ್, ನಾವು ಕ್ವಾರ್ಟರ್ ಫೈನಲ್ ಹೋಯ್ತೀವಿ ಗಾಯ್ಸ್. ಟಗ್-ಆಫ್-ವಾರಲ್ಲಿ ಮ್ಯಾಚ್ ಗೆದ್ದಿದ್ರೆ ನಾವು ಫೈನಲ್. ಮಸ್ತಾಗಿತ್ತು. ಫಿಸಿಕಲ್ ಕಂಡೀಷನ್ ಎಲ್ಲ ಹೆಂಗ್ ಚೇರ್ ಮಾಡ್ತಿದ್ರು ಗೊತ್ತಾ ನಮಗೆ. ನೋಡಿ ಸಾಂಗ್ ಹಾಂ ನಮ್ಗೆ ನೋಡಿ ಸಾಂಗ್ ಹಾಕಿದ್ರು. ಅದು ಟಗರು ಬಂತು, ಟಗರು ಹಾಕಿದ್ರು ನಮ್ದಕ್ಕೆ. ಮಸ್ತಾಗಿತ್ತು. ಯಾರೋ ಮಾಡಿರಲ್ಲ, ಸೀನಿಯರ್ಸ್ ತಗೊಂಡ್ ಮಾಡಿದ್ದೀವಿ. ಸ್ಲಿಪ್ ಆಗ್ತಿದ್ರು, ಕೈಯೆಲ್ಲ ಶೇಕ್ ಆಗ್ತಾ ಇದ್ದಂತೆ ಟಗ್-ಆಫ್-ವಾರ್ ಆಡಿದ್ದಕ್ಕೆ. ಎಲ್ಲ ನೋಡ್ತಾವ್ರೆ ನಡೀತಾ ಇದ್ದು ಮ್ಯಾಚಲ್ಲಿ. ನೋಡಿ ಗಾಯ್ಸ್ ಹೆಂಗ್ ಕುಂತವನಲ್ಲಿ ಒಬ್ಬನೇ. ಅಳ್ಳಕ್ಕಾಗ್ರೆ ನಗಾಕಾಗ್ರೆ ಥೂ ನಿನ್ನ ಬಾಡಿಗಷ್ಟು. ನಾವು ಬಿಡೋದ ಚಾನ್ಸೇ ಇಲ್ಲ. ಇದನ್ನ ಒಳ್ಳೆ ನಾನು ಮಾಡೇ ಇವನೇ ಒಪ್ಕೊಂತವ್ನು ಆಪೋಸಿಟ್ ಟೀಮು. ಗೈಸ್ ನಾವು ಬಿಡಲಿಲ್ಲ. ಇದೇನೋ ರೀಮ್ಯಾಚ್ ಅಂತ ಅವ್ರೆ. ನಾವೇ ವಿನ್ ಆಗಿದ್ದೀವಿ. ತಿರ್ಗಾ ಯಾಕೆ ರೀಮ್ಯಾಚ್ ಒಪ್ಕೊಂಡೋ ಗೊತ್ತಿಲ್ಲ. ಬರತ್ತೆ ಅವನೇ ಕ್ಯಾಪ್ಟನ್. ರೀಮ್ಯಾಚ್ ಅಂತ ತಿರ್ಗಾ ನಾಳೆ ಆಡಬೇಕು. ಆ್ಯಕ್ಚುಲಿ ಅದು ನಾವೇ ವಿನ್ನು. ಔಟಾಗಿ ವಿಕೆಟಿಗೆ ಬಿದ್ದು 4 ಆಗೈತೆ. ಅದು ಓಕೆ ರನ್ಸ್ ಕೊಟ್ಬಿಟ್ಟಿದ್ದಾರೆ. ಏನು ಹೇಳಿ, ಬರೀ ಮಾತಾಡ್ತವ್ರೆ. ವಿನ್ ಆಗ್ತಿದ್ವಿ ಯಾಕೆ ಒಪ್ಕೊಂಡೆ ಅಂತ. ವಿನ್ ಆಗ್ತಿದ್ವಿ ಯಾಕೆ ಒಪ್ಕೊಂಡೆ ರೀಮ್ಯಾಚ್ಗೆ ಅಂತ. ನೋಡಿ ಇವೆಲ್ಲ ಸುಮ್ಮನೆ ಎಲ್ಲ ಟೀಚರ್ಸ್, ವಾಲಂಟಿಯರ್ಸ್ ಎಲ್ಲ. ವಾಲಂಟಿಯರ್ಸು ಇಲ್ಲ, ಸುಮ್ಮನೆ ಆಡು, ಹಣ್ಣು ತಿನ್ನು, ಓಡಾಡು, ನಲ್ಲೇ ಹೊಡಿ ಅಷ್ಟೇ. ಸಾಕಷ್ಟೇ. ಏನಂತೀರಾ? ಆಗಿರೋದು ನೋಡಿ ಬೆಳಗಿನ ಓಡೋಗಿ ಬಿಸಿಲು.
ಅಷ್ಟೇ. ನಾಳೆ ಒಂದು ಮ್ಯಾಚ್ ಐತೆ, ನಾಳೆದು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸಡನ್ನಾಗಿ ಬರತ್ತು ಬ್ಯಾಟ್ಗಳು ನಾವು ಬ್ಯಾಟ್ಗಳು ಇಲ್ಲ ಪೊಲೀಸ್ ಹಿಂಗೆ ತಿನ್ಸ್ಕೊಂಡ್ ಬರ್ತೀವಿ ನಾವು. ನೋಡಿ ಗಾಯ್ಸ್ ಹೆಂಗ್ ಹಿಡಿತಾವ್ರ ಪೊಲೀಸು. ಇಲ್ಲೇ ಅವರಲ್ಲ ಪೊಲೀಸು. ನಡಿಯೋ ಪೊಲೀಸ್ ನೆನ್ನೆ ರೀಮ್ಯಾಚ್ ಆಗಿತ್ತಲ್ಲ, ಇವತ್ತು ಬೆಳಗ್ಗೆ ನಮ್ಮದೇ ಫಸ್ಟ್ ಮ್ಯಾಚು. 7:30 ಕರೆದ್ಬಿಟ್ಟಿದ್ದಾರೆ. ಇವನು ಬಳತ 6 ಗಂಟೆಗೆ ಫೋನ್ ಮಾಡಿ ಕರೆದ್ಬಿಟ್ಟವನೆ. ಅಣ್ಣ ಕಾರ್ ತಗೊಂಬಂದವನೆ, ಸರ್ವಿಸ್ ಮಾಡಿಸ್ಬೇಕಂತೆ. ಅದಕ್ಕೆ ಇವನ್ನೆಲ್ಲ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟು ಹಂಗೆ ಹೋಗಿ ಮ್ಯಾಚ್ ಸ್ಟಾರ್ಟ್ ಮಾಡಿ ಅಲ್ಲಿ ಕಾಲೇಜ್ ಹತ್ರ ಬಂದಿದ್ದೀವಿ. ಇನ್ನು ಯಾರೂ ಬಂದಿಲ್ಲ, ಎಲ್ಲ ಕ್ಲೀನ್ ಮಾಡ್ತಾವೆ ನೋಡಿ. ನಾನು ಸ್ವಲ್ಪ ಹೊತ್ತಾಗೆಲ್ಲ ಬರ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಮ್ಯಾಚೆಲ್ಲ. ನೆನ್ನೆದೇ ಮಾತಾಡ್ತಾವ್ರಿ. ಇನ್ನು ಕ್ರಿಕೆಟಿಗೆ ಹತ್ತತ್ರ 450 ಜನ ಇದ್ದೀವಿ. ಅಂದರೆ 43 ಟೀಮ್ ಏನೋ ಇದಾವಂತೆ. ನೆನ್ನೆ ಇಂಥ ಆಡಿಸ್ತಾವ್ರು, ಇನ್ನೂ ಮುಗ್ದಿಲ್ಲ, ಇನ್ನೂ ಗರ್ಲ್ಸ್ ಆಡಿಸಿಲ್ಲ. ಇನ್ನು ಇವತ್ತೇ 40-50 ಮ್ಯಾಚ್ ಐತಂತೆ. ನೋಡೋಣ, ನಮ್ಮದೇ ಫಸ್ಟ್ ಮ್ಯಾಚ್ ಅಂತ ಹೇಳೋರೆ. ಹೋಗಿ ಆಡುವ ಬನ್ನಿ. ಐ.ಡಿ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್ ಆಗ್ತದೆ ಮ್ಯಾಚ್, ಇನ್ನೇನು ಆಡೋದೆ. ಗಾಯ್ಸ್ ಫಸ್ಟ್ನೇ ಮ್ಯಾಚ್ ಗೆದ್ಬಿಟ್ವಿ ಗಾಯ್ಸ್. 2 ಓವರ್ ಕೊಟ್ಟಿದ್ರು ನಮ್ಮ ರೀಮ್ಯಾಚ್ಗೆ. 2 ಓವರಲ್ಲಿ 10 ರನ್ನು ಏನೋ ಡಿಪೆಂಡ್ ಮಾಡಿ 10 ರನ್ ನೋಡಿ ಗೆದ್ವಿ ಗಾಯ್ಸ್. ಫಸ್ಟ್ನೇ ಮ್ಯಾಚು ಅದು ರೀಮ್ಯಾಚಲ್ಲಿ ಹೆಸರು ಉಳ್ಸ್ಕೊಂಡಿದ್ದೀವಿ ಸಾಕಷ್ಟು. ಗಾಯ್ಸ್ ಗೆದ್ಬಿಟ್ವಿ ಗಾಯ್ಸ್. 2 ಮ್ಯಾಚ್ ಗೆದ್ದಿದ್ದೀವಿ. ನಾವು ವಿ ಆರ್ ಇನ್ ಕ್ವಾರ್ಟರ್ ಫೈನಲ್ಗೆ ಹೋಗಿದ್ದೀವಿ. ಇನ್ನೊಂದು ಮ್ಯಾಚ್ ಆಗ್ತಿದ್ದಂಗೆ ಸೆಮಿಫೈನಲ್, ನೆಕ್ಸ್ಟ್ ಫೈನಲ್. ಅದೊಂದು ಗೆದ್ಬಿಟ್ರೆ ಫೈನಲ್ ಇಯರ್ ಅವ್ರು ಯಾರೂ ಗೆದ್ದಿಲ್ಲ. ನಾವೇ ಈಗ ಕ್ವಾರ್ಟರ್ ಫೈನಲ್ಗೆ ಹೋಗಿರೋ ಫೈನಲ್ ಇಯರ್ ಅವರು ಇಲ್ಲ. ಇಡೀ ಕಾಲೇಜಲ್ಲಿ ಹಂಗಡೆ ಸುಮ್ಮನೆ ನಾವು ನೋಡಿ ಗಾಂಡುನ ನೋಡಿ. ಇನ್ನೂ ಎಲ್ಲ ನಡೀತಾ ಐತಿ ಸ್ಪೋರ್ಟ್ಸ್ ಅದು ಇದು. ಒಟ್ಟಿನಾಗೆ ಯಾರು ನಾವು ಏನು ಕ್ವಾರ್ಟರ್ ಫೈನಲ್ SOC ಸೀನಿಯರ್ಸ್ ಅಂತ ನಾವು ಸಾಕು. ಇಲ್ಲ ತಿಂಡಿ ಮಾಡಿಲ್ಲ ಗಾಯ್ಸ್, ಈಗ ಹೊರಟಿದ್ದೀವಿ ತಿಂಡಿ ಮಾಡ್ಕೊಂಬರೋಕ್ಕೆ. खत्म, बाय बाय, टाटा, गुड बाय, गया.